ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದಿ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 14, 14ನೇ ಅಧ್ಯಾಯ. 14ನೇ ಅಧ್ಯಾಯದಲ್ಲಿ ನಾವು ಎರಡನೇ ಭಾಗ ನೋಡಲಿಕ್ಕೆ ಉಂಟು. ಅದು 20ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಮೊದಲನೇ ಕೊರಿಂಥ 14ನೇ ಅಧ್ಯಾಯ 20ರಿಂದ 40 ವಚನಗಳು. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 14 ವರ್ಸಸ್ 20 ಥ್ರೂ ವರ್ಸ್ 40. ಈ ವಾಕ್ಯ ಭಾಗದಲ್ಲಿ ನಮಗೆ ಸಭೆಯನ್ನು ಆಶೀರ್ವದಿಸುವ, ಹೌದು, ಜನರನ್ನು ಆಶೀರ್ವದಿಸೋದ್ರ ಬಗ್ಗೆ ನಾವು ಕೇಳಿದ್ವಿ. ಆದರೆ ಸಭೆಯನ್ನು ಆಶೀರ್ವದಿಸುವ ಅಂದರೆ ಸಭೆಗೆ ಆಶೀರ್ವಾದದಾಯಕವಾಗಿ ಇರುವ, ಸಭೆಯನ್ನು ಆಶೀರ್ವದಿಸುವ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸಿಂಗ್ ದ ಚರ್ಚ್. ಸಭೆಯನ್ನು ಆಶೀರ್ವದಿಸುವ 17 ರಹಸ್ಯಗಳು. ಇವುಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ ಮತ್ತು ಇದರಿಂದ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿ. ಸಭೆಯನ್ನು ಒಬ್ಬ ವಿಶ್ವಾಸಿ ಆಶೀರ್ವದಿಸಬೇಕಾದರೆ 17 ರಹಸ್ಯಗಳು. ಅದರಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಮೊದಲನೇ ಕೊರಿಂಥ 14ನೇ ಅಧ್ಯಾಯದ 20ನೇ ವಚನದಲ್ಲಿ ಕೇಡಿನ ವಿಷಯದಲ್ಲಿ ಶಿಶುಗಳಾಗಿರುವುದು. ಕೇಡಿನ ವಿಷಯದಲ್ಲಿ ಶಿಶುಗಳಂತಿರುವುದು. ಇದು ಎಷ್ಟು ಶಕ್ತಿಯುತವಾದಂಥ ಒಂದು ಮಾತು, ಎಷ್ಟು ಆತ್ಮಿಕವಾದಂಥ ಒಂದು ಮಾತು, ಎಷ್ಟು ಅರ್ಥಗರ್ಭಿತವಾದಂಥ ಒಂದು ಮಾತು. ಹೌದು, ಕೆಟ್ಟತನದ ವಿಷಯದಲ್ಲಿ, ಪಾಪದ ವಿಷಯದಲ್ಲಿ ಶಿಶುಗಳಂತೆ ಇರುವಂಥದ್ದು. ಶಿಶುವಿಗೆ ಕೆಟ್ಟತನದ ಬಗ್ಗೆ ಏನೂ ಗೊತ್ತಿಲ್ಲ. ಆ ರೀತಿಯಾಗಿ ನಾವು ಇರುವುದಾದರೆ ನಾವು ಸಭೆಯನ್ನೇ ಆಶೀರ್ವದಿಸ್ತೇವೆ. ಎರಡನೇದಾಗಿ, ಅದೇ ಮೊದಲನೇ ಕೊರಿಂಥ 14ನೇ ಅಧ್ಯಾಯದ 20ನೇ ವಚನದ 2ನೇ ಭಾಗದಲ್ಲಿ, ನಿಮ್ಮ ಯೋಚನೆಯಲ್ಲಿ ಪ್ರಾಯಸ್ಥರಾಗಿರ್ರಿ. ಬಿ ಅಡಲ್ಟ್ ಇನ್ ಯುವರ್ ಥಿಂಕಿಂಗ್. ಬಿ ಮೆಚ್ಯೂರ್, ಬಿ ಅನ್ ಅಡಲ್ಟ್ ಇನ್ ಯುವರ್ ಥಿಂಕಿಂಗ್. ಹೌದು, ಆಲೋಚನೆಯಲ್ಲಿ, ಯೋಚನೆಯಲ್ಲಿ, ಮನೋಭಾವನೆಯಲ್ಲಿ ಪ್ರಾಯಸ್ಥರಾಗಿ, ಅಂದರೆ ಪರಿಪಕ್ವತೆಗೆ ಬಂದವರಾಗಿ, ಅಂದರೆ ಆತ್ಮಿಕರಾಗಿ ಅಥವಾ ದೈವಿಕವಾಗಿ ಅಥವಾ ಜ್ಞಾನಪೂರ್ವಕವಾಗಿ ಯೋಚಿಸುವಂಥದ್ದು, ತೀರ್ಮಾನಿಸುವಂಥದ್ದು, ಆಲೋಚಿಸುವಂಥದ್ದು, ಅದು ಸಭೆಯನ್ನು ಆಶೀರ್ವದಿಸುವ ಎರಡನೇ ರಹಸ್ಯ. ಮೂರನೇದಾಗಿ, ಅಲೌ ಗಾಡ್ ಟು ಸ್ಪೀಕ್. ದೇವರು ಮಾತನಾಡುವಂತೆ ಅನುಮತಿಸುವುದು. ದೇವರು ಮಾತನಾಡುವ ದೇವರು. ಮೊದಲನೇ ಕೊರಿಂಥ 14ನೇ ಅಧ್ಯಾಯದ 21ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ನಾನು ಈ ಜನರ ಜೊತೆಯಲ್ಲಿ ಅಥವಾ ಜನರೊಡನೆ ಮಾತನಾಡುವೆನು. ವಾವ್! ದೇವರು ಜನರೊಡನೆ ಮಾತನಾಡ್ತಾರೆ. ಅನ್ಯ ಭಾಷೆಯವರ ಜೊತೆಯಲ್ಲಿ, ಅನ್ಯ ದೇಶದವರ ತುಟಿಗಳಿಂದಲೂ ಕೂಡ ದೇವರು ಮಾತಾಡ್ತಾರಂತೆ. ಹಾಗಾದರೆ ನಾನು ಸಭೆಯನ್ನು ಆಶೀರ್ವದಿಸಬೇಕಾದರೆ ಮೂರನೇ ರಹಸ್ಯ, ಅಲೌ ಗಾಡ್ ಟು ಸ್ಪೀಕ್. ದೇವರು ಮಾತನಾಡುವಂತೆ ಅನುಮತಿಸುವುದು.
ಈ ರೀತಿಯಾಗಿ ಹೇಳುವಾಗ ನಾನು ಒಂದು ಮಾತು ಹೇಳಬೇಕಂತ ನನಗೆ ಅನಿಸ್ತದೆ. ಅಂದರೆ ಅದೇನಂತ ಹೇಳಿದರೆ, ನಮ್ಮಲ್ಲಿ ಅನೇಕರು, ಇದು ವಿಷಾದಕರವಾದಂಥ ಒಂದು ಸ್ಟೇಟ್ಮೆಂಟ್, ಇದು ಒಂದು ಸ್ಯಾಡ್ ಸ್ಟೇಟ್ಮೆಂಟ್. ಅದೇನೆಂದರೆ, ಮೆನಿ ಆಫ್ ಅಸ್ ಡು ನಾಟ್ ಅಲೌ ಗಾಡ್ ಟು ಸ್ಪೀಕ್. ನಮ್ಮಲ್ಲಿ ಬಹಳ ಜನರು ದೇವರನ್ನು ಮಾತನಾಡುವುದಕ್ಕೆ ಅನುಮತಿಸುವುದಿಲ್ಲ. ಈ ಬಗ್ಗೆ ಕೆಲವು ದಿವಸಗಳ ಹಿಂದೆ ನಾನು ಯೋಚನೆ ಮಾಡ್ತಿದ್ದೆ, ಯಾವ ರೀತಿಯಾಗಿ ಮಕ್ಕಳು ಮಾತಾಡ್ತಾ ಇದ್ದರೆ ಅಥವಾ ಸ್ಟೂಡೆಂಟ್ಸ್ ಮಾತನಾಡ್ತಿದ್ರೆ ಸೈಲೆಂಟ್ ಅಂತ ಟೀಚರ್ಸ್ ಹೇಳ್ತಾರಲ್ಲ, ಆ ರೀತಿಯಾಗಿ ಪವಿತ್ರಾತ್ಮನನ್ನು ಸೈಲೆಂಟ್ ಮಾಡುವ ಅನುಭವ ವಿಷಾದಕರವಾದದ್ದು. ಭಾಳ ಜನ ನಾವು ಆ ರೀತಿಯಾಗಿ ಮಾಡ್ತೇವೆ. ಆದರೆ ನಾವು ಆ ವಿಷಯದ ಬಗ್ಗೆ ಮಾನಸಾಂತರಪಟ್ಟು ಎಚ್ಚರಿಕೆಯಾಗಿ ಸೂಕ್ಷ್ಮವಾಗಿ ಇರುವಂತೆ ದೇವರು ಸಹಾಯ ಮಾಡಲಿ. 4ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, 1 ಕೊರಿಂಥ 14ನೇ ಅಧ್ಯಾಯ 20-40 ವಚನಗಳಲ್ಲಿ ದೇವರ ಸಭೆಯನ್ನು ಆಶೀರ್ವದಿಸೋದು ಹೇಗೆ, ಹೌ ಟು ಬ್ಲೆಸ್ ಗಾಡ್ಸ್ ಚರ್ಚ್. ದೇವರ ಸಭೆಯನ್ನು ಆಶೀರ್ವದಿಸಬೇಕಾದ್ರೆ 17 ರಹಸ್ಯಗಳಿದೆ, 17 ಸೀಕ್ರೆಟ್ಸ್. ಅದರಲ್ಲಿ ನಾವು 3 ನೋಡಿದ್ವಿ, ಇನ್ನು ನಾವು ಕೆಲವನ್ನು ಬೇಗ ನೋಡಲಿಕ್ಕೆ ಇದೆ. 22ನೇ ವಚನದಲ್ಲಿ ಅವಿಶ್ವಾಸಿಗೆ ಸಂಕೇತ ಅಥವಾ ಅವಿಶ್ವಾಸಿಗೆ ಸೂಚನೆ. ಅಂದರೆ 22ನೇ ವಚನ ಓದ್ತೀನಿ, ಅದರಲ್ಲಿ ಸ್ಪಷ್ಟವಾಗ್ಬೋದು. 1 ಕೊರಿಂಥ 14:22 ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆ ಅಂತೆ. ಹಾಗಾದರೆ ವಾಣಿಗಳನ್ನು ಆಡುವುದರಿಂದ ನಂಬದವರಿಗೆ ನಾವು ಸೂಚನೆ ಕೊಡುವಾಗ ಅದರಿಂದ ಸಭೆಯನ್ನು ನಾವು ಆಶೀರ್ವದಿಸ್ತೇವೆ. ಹಾಗಾದರೆ ಅನ್ಯ ಭಾಷೆ ಅಥವಾ ವಾಣಿ ಅದನ್ನು ಆಡುವುದು, ಅದರಿಂದ ಅವಿಶ್ವಾಸಿಗೆ ಒಂದು ಸೂಚನೆ, ಆ ಮೂಲಕವಾಗಿ ಸಭೆಯನ್ನು ಆಶೀರ್ವದಿಸ್ತೇವೆ. 5ನೇದಾಗಿ ಕನ್ವಿಕ್ಟ್ ಆ್ಯನ್ ಅನ್ಬಿಲೀವರ್, ಅವಿಶ್ವಾಸಿಗೆ ಮನವರಿಕೆಯನ್ನು ತರುವುದು. ಇದು 5ನೇ ರಹಸ್ಯ ರೀ. ಯಾಕಂತ ಹೇಳಿದರೆ, ಅವಿಶ್ವಾಸಿಗಳು ಸಭೆಗೆ ಬರ್ತಾರೆ, ಬಂದಾಗ ಅವರಲ್ಲಿ ಒಂದು ಮನವರಿಕೆಯನ್ನು, ಎಂಥ ಮನವರಿಕೆ ಅಂತ ಹೇಳಿದರೆ, ತಾನು ಪಾಪಿ ಎಂಬ ಮನವರಿಕೆ ಹೊಂದುವಾಗ ಏನಾಗ್ತದೆ, ನಾವು ಸಭೆಯನ್ನು ಆಶೀರ್ವದಿಸ್ತೇವೆ. ವಿ ಬ್ಲೆಸ್ ದ ಚರ್ಚ್ ಬೈ ಬ್ರಿಂಗಿಂಗ್ ಆ್ಯನ್ ಅನ್ಬಿಲೀವರ್ ಟು ಎ ಕನ್ವಿಕ್ಷನ್. ಅವನು ಮನವರಿಕೆಯಾಗಿ, ಅವನು ಪರಿಶೋಧಿತನಾಗಿ, ಅವನ ಹೃದಯದ ರಹಸ್ಯಗಳು ಬಯಲಾಗಿ, ಕಡೆಗೆ ಅವನು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ, ಕಡೆಗೆ ನಿಜವಾಗಿ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ಆ ಅವಿಶ್ವಾಸಿ ಹೇಳುವಾಗ ಏನಾಗ್ತದೆ, 1 ಕೊರಿಂಥ 14:25 ಅದರಿಂದ ನಾವು ಸಭೆಯನ್ನು ಆಶೀರ್ವದಿಸ್ತೇವೆ. ವಿ ಬ್ಲೆಸ್ ದ ಚರ್ಚ್ ಥ್ರೂ ದಟ್. ಇದು 5ನೇ ರಹಸ್ಯ, ಸಭೆಯನ್ನು ಆಶೀರ್ವದಿಸೋದಕ್ಕೆ. 6ನೇ ರಹಸ್ಯ, ಎಡಿಫೈ ದ ಚರ್ಚ್ ಆಲ್ ರೌಂಡ್, ಸಭೆಗೆ ಎಲ್ಲ ರೀತಿಯಲ್ಲಿ ಭಕ್ತಿ ವೃದ್ಧಿಯನ್ನು ತರುವುದು. ಈ ಬಗ್ಗೆ 26ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿದೆ. ಅದೇನಂತ ಹೇಳಿದ್ರೆ, ಸಭೆಯಾಗಿ ಕೂಡಿ ಬರುವಾಗ ಕೀರ್ತನೆಯಾಗಲಿ, ಸಂದೇಶವಾಗಲಿ, ಪ್ರಕಟಣೆಯಾಗಲಿ, ವಾಣಿಯನ್ನಾಡುವುದಾಗಲಿ, ಅದರ ಅರ್ಥವನ್ನು ಹೇಳುವುದಾಗಲಿ, ಇವೆಲ್ಲವನ್ನು ಸಭೆಯ ಭಕ್ತಿ ವೃದ್ಧಿಗಾಗಿ ನಾವು ಮಾಡಬೇಕಂತ. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ, ನಾವು ಸಭೆಯನ್ನು ಆಶೀರ್ವದಿಸ್ತೇವೆ. ವಿ ಬ್ಲೆಸ್ ದ ಚರ್ಚ್ ಬೈ ಎಡಿಫೈಯಿಂಗ್ ದ ಚರ್ಚ್. 7ನೇದಾಗಿ ಇಂಟರ್ಪ್ರೆಟ್ ಟಂಗ್ಸ್, ವಾಣಿಯ ಅರ್ಥವನ್ನು ಹೇಳುವಂಥದ್ದು. ಅನ್ಯ ಭಾಷೆಯಲ್ಲಿ ಅಥವಾ ವಾಣಿಗಳಲ್ಲಿ ಮಾತನಾಡುವಾಗ ಅದರ ಅರ್ಥವನ್ನು ಕೂಡ ಹೇಳಬೇಕೆಂಬುದಾಗಿ 1 ಕೊರಿಂಥ 14ನೇ ಅಧ್ಯಾಯದ 27-28ನೇ ವಚನದಲ್ಲಿ ಭಕ್ತನಾದ ಪೌಲನು ಅಥವಾ ದೇವರು
ದೇವರು ತನ್ನ ವಾಕ್ಯದ ಮುಖಾಂತರ, ತನ್ನ ಭಕ್ತನ ಮುಖಾಂತರವಾಗಿ ನಮಗೆ ತಿಳಿಸಿರುವಂಥದ್ದನ್ನು ನಾವು ಮರೆಯಬಾರದು. ಇಂಟರ್ಪ್ರೆಟಿಂಗ್ ದ ಟಂಗ್ಸ್ ಈಸ್ ದ ಸೀಕ್ರೆಟ್, 7th ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ದ ಚರ್ಚ್. ಸಭೆಯನ್ನು ಆಶೀರ್ವದಿಸೋದಕ್ಕೆ 7ನೇ ರಹಸ್ಯ. 7 ರಹಸ್ಯಗಳಾದವು, ಇನ್ನೂ 10 ರಹಸ್ಯ ಇದೆ. ಬೇಗ ನಾವು ನೋಡಬೇಕು. ಯಾಕಂದರೆ 17 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸಿಂಗ್ ದ ಚರ್ಚ್, ಸಭೆಯನ್ನು ಆಶೀರ್ವದಿಸೋದಕ್ಕೆ 17 ರಹಸ್ಯಗಳಲ್ಲಿ 7 ನೋಡಿದ್ವಿ. 8ನೇದು ಏನಂತ ಹೇಳಿದ್ರೆ ವಿವೇಚನೆ, ಡಿಸರ್ನ್ಮೆಂಟ್. ಯಾಕಂದರೆ ಪ್ರಸಂಗಿಗಳು ಅಥವಾ ಪ್ರವಾದಿಗಳು ಇಬ್ಬರಾಗಲಿ 3 ಮಾತಾಡಲಿ. ಹಾಗಾದರೆ ನೋಡ್ರಿ, ಒಂದು ಸಭೆಯಲ್ಲಿ ಎಷ್ಟು ಜನ ಮಾತಾಡಬೇಕು ಎಂಬುದಾಗಿ ಹೇಳುವಾಗ ಸಾಮಾನ್ಯವಾಗಿ 99% ಎಲ್ಲ ಸಭೆಯಲ್ಲಿ ಒಬ್ಬ ಪ್ರೀಚರು ಒಂದು ಮೆಸೇಜು, ಒಂದು ಆರಾಧನೆಯಲ್ಲಿ ಕೊಡುವಂಥದ್ದು ಇಡೀ ಲೋಕದಲ್ಲಿನೇ ಇದೆ. ಆದರೆ ಆದಿ ಸಭೆಯಲ್ಲಿ ಹೇಗಿತ್ತಂದರೆ 2 or 3 ಪ್ರೀಚರ್ಸ್, 2 ಅಥವಾ 3 ಪ್ರಸಂಗಿಗಳು. ಆ ಪ್ರಸಂಗಿಗಳು ಅಂತ ಹೇಳಿದ್ರೆ ಪ್ರವಾದಿಗಳು ಅಂತ ಹೇಳ್ಬಿಟ್ಟು 29ನೇ ವಚನದಲ್ಲಿದೆ. ಆ ರೀತಿಯಾಗಿ 2 3 ಮಾತನಾಡುವಾಗ ಏನು ಮಾಡಬೇಕು? ಇತರರು ಕೂತಿದ್ದವರು ವಿವೇಚನೆ ಮಾಡಲಿ. ಈ ರೀತಿಯಾಗಿ ಎಲ್ಲಾದರೂ ಸಭೆ ಇದೆಯಾ? ಈ ರೀತಿಯಾಗಿ ನಾನು ಒಂದು ಸಭೆಯನ್ನು ಅಷ್ಟೇ ನನ್ನ ಜೀವನದಲ್ಲಿ ನೋಡಿದ್ದೇನೆ ರೀ. ಒಂದೇ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ನೋಡಿದ್ದೇನೆ. ಈ ರೀತಿಯಾಗಿ ಇರುವಂಥದ್ದು ನನ್ನ ಸಭೆ ಕೂಡ ಆ ರೀತಿಯಾಗಿ ಇಲ್ಲ. ಆ ರೀತಿಯಾಗಿ ಇರಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ದೇವರ ವಾಕ್ಯಾನುಸಾರವಾಗಿ ಇರಬೇಕಲ್ವ. ಹೊಸ ಒಡಂಬಡಿಕೆಯ ಸಭೆ, ಹಳೆ ಒಡಂಬಡಿಕೆಯ ಸಭೆ ವ್ಯತ್ಯಾಸವಾಗಿರ್ಬೋದು. ಸರಿ, ಮತ್ತು 9ನೇ ಒಂದು ರಹಸ್ಯ, ಸಭೆಯನ್ನು ಆಶೀರ್ವದಿಸೋದಕ್ಕೆ 9ನೇ ರಹಸ್ಯ, ಆಲ್ ಲರ್ನ್ ಟುಗೆದರ್. ವಾವ್! ಎಲ್ಲರೂ ಕಲಿತುಕೊಳ್ಳುವಂಥದ್ದು. 1 ಕೊರಿಂಥ 14ನೇ ಅಧ್ಯಾಯದ 31ನೇ ವಚನದಲ್ಲಿ ಎಲ್ಲರೂ ಕಲಿತುಕೊಳ್ಳಬಹುದು. ಆಲ್ ವಿಲ್ ಲರ್ನ್ ಅಂದರೆ ಒಬ್ಬೊಬ್ಬರಾಗಿ ಪ್ರವಾದಿಸುವುದಾದರೆ ಎಲ್ಲರೂ ಕಲಿತುಕೊಳ್ಳಲಿಕ್ಕೆ ಚಾನ್ಸ್ ಇದೆ. ಒಬ್ಬರೇ ಮಾತನಾಡೋಕ್ಕಿಂತಲೂ ಎಲ್ಲರೂ, ಅಂದರೆ 2 3 ಅಂತ 29ನೇ ವಚನ. ಈ ರೀತಿಯಾಗಿ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಧಾರಾಳವಾಗಿ ಒಬ್ಬೊಬ್ಬರಾಗಿ ಈ ರೀತಿಯಾಗಿ ಪ್ರವಾದಿಸುವುದಾದರೆ ಎಲ್ಲರೂ ಕಲಿತುಕೊಳ್ಳಲಿಕ್ಕೆ ಆಸ್ಪದ. ಅಂದ ಹಾಗೆ ಒಂದು ಮಾತು ನಾನು ಹೇಳಬೇಕು. 2 3 ಪ್ರೀಚರ್ಸು ಒಂದು ಭಾನುವಾರ ಸಭೆಯಲ್ಲಿ ಮಾತಾಡಿದರೆ ಭಾಳ ಟೈಮ್ ಆಗಲ್ವಾ ಅಂತ ಹೇಳ್ತಾರೆ, ಅಥವಾ ಯೋಚನೆ ಬರ್ತೈತೆ. ಒಬ್ಬೊಬ್ಬರು 5 ನಿಮಿಷ ಮಾತಾಡಿದರೂ ಕೂಡ 15 ನಿಮಿಷ. ಇವತ್ತು ನಾನು ದಾರಿಯಲ್ಲಿ ನಡೆಯುವಾಗ ಒಂದು ಯೋಚನೆ ನನಗೆ ಬಂತು. ಅದೇನಂತ ಹೇಳಿದ್ರೆ, ದೇವರು 1 ನಿಮಿಷದಲ್ಲಿ ಕೂಡ ಮಾತಾಡ್ಬೋದು. ಗಾಡ್ ಕ್ಯಾನ್ ಸ್ಪೀಕ್ ಈವನ್ ಇನ್ 1 minute or less than 1 minute. ಯಾಕಂತ ಹೇಳಿದ್ರೆ ನಮಗೇನು ಬೇಕು? ಆರಾಧನೆಯಲ್ಲಿ ಅಥವಾ ಕೂಟದಲ್ಲಿ ಅಥವಾ ಸಭೆಯಲ್ಲಿ ದೇವರು ಮಾತಾಡಬೇಕು. ಸೇವಕರು ಮಾತಾಡಿದ್ರು, ದೇವರು ಮಾತಾಡದಿದ್ದರೆ ಏನು ಪ್ರಯೋಜನ? ಪ್ರಸಂಗಿ ಮಾತಾಡಿಬಿಟ್ಟು ದೇವರು ಮಾತಾಡಲಿಲ್ಲ ಅಂದರೆ, ಅಗಸ್ಟಿನ್ ಸಾಲಿನ್ ಅವರು ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಿದೆ. ಅದೇನೆಂದರೆ, ಒಂದು ಸರಿ ಎಲ್ಲೋ ಮಾತಾಡಿದ್ರಂತೆ, ಅವರು ಅಳುವ ಪ್ರವಾದಿ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ, ಭಾರತದಲ್ಲಿ ಅವ್ರಿಗೊಂದು ಹೆಸರು. ಅವರು ಮಾತಾಡಿದಾಗ ಯಾರೋ ಒಬ್ಬರು ಹೇಳಿಬಿಟ್ಟು, ನಿಮ್ಮ ಪ್ರಸಂಗ ಭಾಳ ಚೆನ್ನಾಗಿತ್ತು ಅಂತ ಹೇಳಿದಾಗ ಅವರಿಗೆ ಭಾಳ ದುಃಖ ಆಯ್ತಂತೆ. ನನ್ನ ಪ್ರಸಂಗ? ಹಾಗಾದರೆ ನಾನು ಮಾತಾಡಿದ್ನಾ? ದೇವ್ರು ಮಾತಾಡಲಿಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಹತ್ತುಬಿಟ್ರಂತೆ. ಇನ್ನೊಂದು ಕಡೆ ಹೋಗಿ ಮಾತಾಡಿದಾಗ ಇನ್ನೊಬ್ಬರು ಬಂದು ಅವ್ರಿಗೆ ಹೇಳಿದ್ರಂತೆ, ಗಾಡ್ ಸ್ಪೋಕ್ ಟು ಯು ಥ್ರೂ ಯುವರ್ ಮೆಸೇಜ್. ದೇವರು ಮಾತಾಡಿದರು ನಿಮ್ಮ ಸಂದೇಶದ ಮೂಲಕ ಅಂತ ಹೇಳಿದಾಗ ಅವ್ರಿಗೆ ಭಾಳ ಖುಷಿ ಆಯ್ತಂತೆ. ಹೌದು, ಇಲ್ಲಿ ಕೂಡ ನಾವು ಹೇಳುವಾಗ, ನಾವು ನೋಡುವಾಗ ಎಲ್ಲರೂ ಕಲಿತುಕೊಳ್ಳಲಿಕ್ಕೆ ಆಸ್ಪದ. 10ನೇದಾಗಿ
ಎನ್ಕರೇಜ್ ಆಲ್. ಇದು 10ನೇ ರಹಸ್ಯ. ಯಾವುದಕ್ಕೆ 10ನೇ ರಹಸ್ಯ ಅಂತ ಹೇಳಿದರೆ, ನಾವು ಸಭೆಯನ್ನು ಆಶೀರ್ವದಿಸೋದಕ್ಕೆ 10ನೇ ರಹಸ್ಯ ಎಲ್ಲರೂ ಪ್ರೋತ್ಸಾಹ ಹೊಂದುವುದು. ಎವ್ರಿಬಡಿ ಗೆಟಿಂಗ್ ಎನ್ಕರೇಜ್ಡ್. ವಾವ್, ವಾಟ್ ಅನ್ ಐಡಿಯಲ್ ಚರ್ಚ್. ಒಂದು ಸಭೆಯಲ್ಲಿ ಬಂದಂಥ 100 ಜನ ಅಥವಾ 2,000 ಜನ ಅಥವಾ 5,000 ಜನ ಎಲ್ಲರೂ ಕೂಡ ಪ್ರೋತ್ಸಾಹವಾಗಬೇಕಾದ್ರೆ ಅದು ಎಂಥ ಸಭೆ ಆಗಿರಬೇಕು. ಇಟ್ ಮಸ್ಟ್ ಬಿ ಅನ್ ಹೆವೆನ್ ಆನ್ ಅರ್ತ್. 11ನೇದಾಗಿ 32ನೇ ವಚನ, ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿದೆ. ಸೊ ದ ಸ್ಪಿರಿಟ್ ಆಫ್ ಎ ಪ್ರಾಫೆಟ್ ಈಸ್ ಅಂಡರ್ ದ ಸಬ್ಮಿಷನ್ ಆಫ್ ದ ಪ್ರಾಫೆಟ್. ಕೆಲವು ಸಾರಿ ಈ ರೀತಿಯಾಗಿ ಪ್ರಸಂಗಿಗಳು, ಪ್ರೀಚರ್ಸು ಅಥವಾ ವ್ಯಕ್ತಿಗಳು ಹೇಳ್ತಾರೆ, ನಾನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೆನ್ ವಾಟ್ ಕೈಂಡ್ ಆಫ್ ಸ್ಪಿರಿಟ್? ಯಾಕಂದರೆ ಇಲ್ಲಿ 1 ಕೊರಿಂಥ 14:32 ಯು ಕ್ಯಾನ್ ಕಂಟ್ರೋಲ್ ಯುವರ್ ಸ್ಪಿರಿಟ್. ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿದೆ. ಹೋಲಿ ಸ್ಪಿರಿಟ್ ಸ್ವಾಧೀನದಲ್ಲಿ ಅಂತ ಬರೆದಿಲ್ಲ, ನಿಮ್ಮ ಕಂಟ್ರೋಲ್ನಲ್ಲಿದೆ. ಎಷ್ಟೊತ್ತು ನೀವು ಮಾತಾಡ್ಬೋದು, ಏನು ಮಾತಾಡ್ಬೋದು, ಎಷ್ಟು ಟೈಮ್ ಮಾತಾಡ್ಬೋದು ಎಂಬುದು ಪ್ರವಾದಿಯ ಪ್ರಸಂಗಿಯ ಒಂದು ಸ್ವಾಧೀನದಲ್ಲಿ ಇದೆ ಎಂಬುದನ್ನು ನಾವು ಮರಿಬಾರ್ದು. 12ನೇದಾಗಿ 34ನೇ ವಚನ, ಸಭೆಗೆ ಬರುವಾಗ ಯಾವ ರೀತಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ 14-34ನೇ ವಚನದಲ್ಲಿ ಸಬ್ಮಿಷನ್, ಅಧೀನತೆ. ಇದು 12ನೇ ರಹಸ್ಯ. ನಾವು ಸಭೆಗೆ ಹೋಗುವಾಗ ಆ ಪ್ರೀಚರ್ ಬಗ್ಗೆ ಒಂದು ಟೀಕಾತ್ಮಕವಾಗಿ ಅಥವಾ ಸಭಾಪಾಲಕರ ವಿಷಯದಲ್ಲಿ ಏನೋ ಒಂದು ಕೋಪ ಇಟ್ಕೊಂಡು, ದ್ವೇಷ ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು, ಗರ್ವ ಇಟ್ಕೊಂಡು, ಬೇಸರ ಪಟ್ಕೊಂಡು ನಾವು ಹೋಗೋದಾದರೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯು ಕೆನಾಟ್ ಬ್ಲೆಸ್ ದ ಚರ್ಚ್. ಅದ ಕಾರಣ ಅಧೀನತೆ ಅಲ್ಲಿ ಮಹಿಳೆಯರಿಗೂ ಹೇಳಿದೆ, ನಮಗೂ ಅನ್ವಯ. 13ನೇ ರಹಸ್ಯ ಅದೇನಂತ ಹೇಳಿದರೆ ರೆವಲೇಷನ್, ಪ್ರಕಟಣೆ. ಯಾಕಂದರೆ ಯಾವನಾದರೂ ತನ್ನೊಂದು ಪ್ರವಾದಿಯೆಂದಾಗಲಿ ಆತ್ಮಿಕನೆಂದಾಗಲಿ ಭಾವಿಸಿದರೆ, ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ಆಜ್ಞೆ. ಇಟ್ಸ್ ಅ ರೆವಲೇಷನ್, ಇಟ್ಸ್ ಅ ಕಮ್ಯಾಂಡ್ಮೆಂಟ್ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇವೆಲ್ಲ ಹೇಗೆ ಸಭೆಯಲ್ಲಿ ಇರಬೇಕಂತ ಹೇಳುವಂಥದ್ದನ್ನೆಲ್ಲ ಅದು ಪ್ರಕಟಣೆಯಾಗಿ ಆಜ್ಞೆಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಇದು ಕೂಡ 13ನೇ ರಹಸ್ಯ. ಯಾವುದಕ್ಕೆ? ಸಭೆಯನ್ನು ಆಶೀರ್ವದಿಸೋದಕ್ಕೆ. 14ನೇದಾಗಿ ಈಗರ್ ಟು ಪ್ರೊಫೆಸೈ, ಪ್ರವಾದಿಸುವುದಕ್ಕೆ ಆಸಕ್ತರಾಗಿರಬೇಕು. ಅದು 39ನೇ ವಚನದಲ್ಲಿದೆ, 1 ಕೊರಿಂಥ 14. ನಾವು ಸಭೆಗೆ ಬರುವಾಗ ಇನ್ನೊಂದು ಆಸಕ್ತಿಯಿಂದ ಬರಬೇಕು. ಯಾವುದಕ್ಕೆ? ಹೌದು, ಹಾಡು ಕೇಳಲಿಕ್ಕೆ, ಮೆಸೇಜ್ ಕೇಳಲಿಕ್ಕೆ, ಜನರು ನೋಡಲಿಕ್ಕೆ, ಇವೆಲ್ಲ ಇರ್ಬೋದು. ಆದರೆ ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಚರ್ಚಿಗೆ ಬರಬೇಕಂತೆ. ವಾವ್, ವಾಟ್ ಎ ಚರ್ಚ್ ದಟ್ ವುಡ್ ಬಿ. ಆ ರೀತಿಯಾಗಿ ಬರಬೇಕು. 14ನೇ ರಹಸ್ಯ. 15ನೇ ರಹಸ್ಯ ಇನ್ನೊಂದು ಒಳ್ಳೆ ಪವರ್ಫುಲ್ಲಾಗಿ ಇರುವಂಥ ಒಂದು ಮಾತು. ಅದೇನೆಂದರೆ, ಅನ್ಯ ಭಾಷೆಯನ್ನಾಡುವುದಕ್ಕೆ ಅಡ್ಡಿ ಮಾಡಬೇಡಿರಿ. ವಾವ್, ಕ್ಯಾನ್ ವಿ ಸಿ ಅ ಚರ್ಚ್ ವೇರ್ ದ ಟಂಗ್ ಈಸ್ ನಾಟ್ ಸ್ಟಾಪ್ಡ್? ಸಭೆಯಲ್ಲಿ ಅನ್ಯ ಭಾಷೆಯನ್ನು ಮಾತನಾಡುವುದಕ್ಕೆ ಅಡ್ಡಿ ಮಾಡಬಾರ್ದಂತೆ. ದಟ್ಸ್ ದ ಕೈಂಡ್ ಆಫ್ ಚರ್ಚ್ ಗಾಡ್ ಬ್ಲೆಸ್ಸಸ್. ಬೇರೆ ಸಭೆಯನ್ನು ದೇವರು ಆಶೀರ್ವದಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಹೊಸ ಒಡಂಬಡಿಕೆ ಸಭೆಯನ್ನು ನೋಡ್ತಾ ಇದ್ದೀವಿ. 1 ಕೊರಿಂಥ 14ನೇ ಅಧ್ಯಾಯದಲ್ಲಿ, ವೈ ಡಿಡ್ ದ ಚರ್ಚ್ ಇನ್ ದಿ ಅರ್ಲಿ ಚರ್ಚ್ ವಾಸ್ ಸೆಟ್ ಆನ್ ಫೈರ್? ಬೆಂಕಿಯಲ್ಲಿ ಯಾಕೆ ಆದಿಸಭೆ ಇತ್ತು? ಯಾಕೆಂದರೆ ದೇ ಫಾಲೋಡ್ ಆಲ್ ದೀಸ್ ಥಿಂಗ್ಸ್. ಈ ಸಿದ್ಧಾಂತಗಳನ್ನು ಅಥವಾ ಈ ರಹಸ್ಯಗಳು, 17 ಸೀಕ್ರೆಟ್ಸ್ ಅನ್ನು, ಅದಕ್ಕೆ ಸಭೆ ವಾಸ್ ಆನ್ ಫೈರ್. ಹಿಂಡರ್ ನಾಟ್ ಸ್ಪೀಕಿಂಗ್ ಇನ್ ಟಂಗ್ಸ್. ಪವಿತ್ರಾತ್ಮ ಪ್ರೇರಿತವಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಬೇಕಂತ ಯಾರಿಗಾದರೂ ಅನಿಸಿದರೆ ಅವ್ರನ್ನ ಸ್ಟಾಪ್ ಮಾಡಬಾರ್ದು. ಅನ್ಯ ಭಾಷೆಯಲ್ಲಿ ಮಾತನಾಡುವವರು ಸ್ಟಾಪ್ ಮಾಡ್ಕೋಬಾರ್ದು. ಹೌದು, ಪ್ರವಾದಿಯ ಆತ್ಮ ತಮ್ಮ ಅಧೀನದಲ್ಲಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ದಿನ, ಒಂದು ವಾರ, ಒಂದು ವರ್ಷ ಹೋಗಿಬಿಟ್ರೆ ಏನಾಗ್ತದೆ? ದೇರ್ ಈಸ್ ನೋ ಮೆಸೇಜ್. ಚರ್ಚ್ ಕೆನಾಟ್ ಬಿ ಬ್ಲೆಸ್ಡ್. ಹಿಂಡರ್
ನಾಟ್ ಸ್ಪೀಕಿಂಗ್ ಇನ್ ಟಂಗ್ಸ್. 16ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, ಎಲ್ಲವೂ ಮರ್ಯಾದೆಯಿಂದಲೂ, ಹೌದು 16th ಸೀಕ್ರೆಟ್ ಏನಂದರೆ, ಲೆಟ್ ಆಲ್ ಥಿಂಗ್ಸ್ ಬಿ ಡನ್ ಇನ್ ಡೀಸೆಂಟ್. ಪರ್ಸನಲಿ ಡೀಸೆಂಟ್ ಆಗಿರಬೇಕು. ಅನಂತರ ಎಲ್ಲವೂ ಕ್ರಮವಾಗಿರಬೇಕು. ಆಲ್ ಥಿಂಗ್ಸ್ ಬಿ ಡನ್ ಇನ್ ಆರ್ಡರ್. ಅದು 17th ಸೀಕ್ರೆಟ್. ಇವೆಲ್ಲ 17 ರಹಸ್ಯಗಳು ಒಬ್ಬ ವಿಶ್ವಾಸಿ ಕೈಕೊಂಡು ನಡೆಯುವಾಗ ಏನಾಗ್ತದೆ? ದ ಚರ್ಚ್ ವಿಲ್ ಬಿ ಬ್ಲೆಸ್ಡ್. ದೇವರ ಸಭೆ ಆಶೀರ್ವದಿಸಲ್ಪಟ್ಟ ಸಭೆಯಾಗಿರ್ತದೆ. ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. 1 ಕೊರಿಂಥ 14ನೇ ಅಧ್ಯಾಯ 20-40 ವಚನಗಳಿಂದ ನಾವು ಸಭೆಯನ್ನು ಆಶೀರ್ವದಿಸುವ 17 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.